ಏನು ಬಾಗಲಕೋಟೆ ಉಪಚುನಾವಣೆಯ ಒಂದು ಫಲಿತಾಂಶ ಈಗಾಗಲೇ ಹೊರಬಂದಿರುವಂಥದ್ದು. ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮಿಟಿ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ. ಆದರೆ ಈ ಜಯದ ಹಿಂದೆ ಅನೇಕ ನಾಯಕರ ಒಂದು ಪರಿಶ್ರಮ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಏನು ಪ್ರತಿನಿತ್ಯವೂ ಕೂಡ ಏನು ಅಬ್ಬರದ ಏನು ಭಾಷಣವನ್ನು ಮಾಡುವ ಮೂಲಕ, ಗುಡುಗುವ ಮೂಲಕ ತಮ್ಮದೇ ಆದ ರೀತಿಯ ಮತವನ್ನು ಸೆಳೆಯುವಲ್ಲಿ, ಅದರ ಜೊತೆಗೆ ಅಭ್ಯರ್ಥಿ ಗೆಲುವಿನ ಹಿಂದೆ ಅವರು ಕೂಡ ಪ್ರಮುಖ ಕಾರಣೀಕರ್ತರು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ, ಏನು ಹೇಳ್ತೀವಿ ಸರ್? ಮೊದಲೇದಾಗಿದೆ ಮೊದಲೆದ್ದು ನಾನು ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಸಮುದಾಯದ ಜನರಿಗೆ ಇವತ್ತು ಅತ್ಯಂತ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ನಾಯಕರಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಚುನಾವಣೆ ಇದು ಜಿಲ್ಲೆಯ ಎಲ್ಲ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ನಾಯಕರ ಜೊತೆಗೆ ಈ ಒಂದು ಚುನಾವಣೆ ಏನು ನಡೆದಿತ್ತು, ಇವತ್ತು ಜನರು ನಮ್ಮ ಸರ್ಕಾರದ ಏನು ಸಾಧನೆಗಳನ್ನು, ಇವತ್ತು ನಾವೇನು ಕಳೆದ 3 ವರ್ಷದ ಹಿಂದೆ ಭರವಸೆಗಳನ್ನು ಕೊಟ್ಟಿದ್ವಿ, ಗ್ಯಾರಂಟಿಗಳ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ, ರೈತರ ಅಭಿವೃದ್ಧಿ, ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಅಭಿವೃದ್ಧಿಯನ್ನು ನಾವು ನುಡಿದಂತೆ ನಡೆದಿದ್ದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಗೆಲುವನ್ನು ಜನರು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಿಜೆಪಿಯಿಂದಲೂ ಕೂಡ ಅನೇಕ ಘಟಾನುಘಟಿಗಳು ನಾಯಕರು ಬಂದಿದ್ದರು. 3 ಜನ ಮಾಜಿ CMಗಳು, ಕೇಂದ್ರ ಸಚಿವರು ಒಂದಿಷ್ಟು ಜನ, HDK ಆಗಿರ್ಬೋದು, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಅದ್ರ ಜೊತೆಗೆ ಯತ್ನಾಳ್ ಅವರು ಕೂಡ ಬಂದು ಇಲ್ಲಿ ಭಾಷಣ ಮಾಡಿ, ಅಬ್ಬರದ ಭಾಷಣ ಮಾಡಿ ಹಿಂದುತ್ವ ಮತ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಯಾವೂ ಕೂಡ ಕೈಲಿ ಹಿಡಿಲಿಲ್ಲ ಅನ್ಸುತ್ತೆ. ನೋಡಿ, ಎಲ್ಲ ನಾಯಕರು ಸಹಜವಾಗಿ ಆ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಂಥವ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತು ನಮ್ಮ ಎಲ್ಲ ಅನೇಕ ಸಚಿವರುಗಳು, ಶಾಸಕರು ಕೂಡ ಒಗ್ಗಟ್ಟಾಗಿ ನಾವು ಮಾಡಿದ್ವಿ. ಅದೇ ರೀತಿ ಆ ಪಕ್ಷದಲ್ಲಿ ಕೂಡ ಆಗಿದೆ. ಆದರೆ ಜನರು ಯಾರನ್ನ ಎತ್ಕೋಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಏನು 2023ರಲ್ಲಿ ಸನ್ಮಾನ್ಯ HY ಮಿಟಿ ಸಾಹೇಬರು ಈ ಕೇವಲ 5,500 ಮತಗಳ ನಂತರ ಗೆದ್ದಿದ್ದರು. ಇವತ್ತು 22,000 ಮತಗಳ ನಂತರ ಗೆಲ್ಲಿಸಿದ್ದಾರೆ. ಅಂದರೆ ಅದಕ್ಕೆ ಸರ್ಕಾರದ ಸಾಧನೆ, ನಮ್ಮ ನಾಯಕರು ಕಾರಣ. ಮತ್ತು ನಾವು ಸಾಮೂಹಿಕ ನಾಯಕತ್ವದಿಂದ ಇವತ್ತೇನು ಚುನಾವಣೆಯನ್ನು ನಾವು ಜಿಲ್ಲೆಯಲ್ಲಿ ಎದುರಿಸಿದ್ವಿ. ಎಲ್ಲ ಸಮುದಾಯದವರು ಕೂಡ ಇವತ್ತು ನಮಗೆ ಬೆಂಬಲವಾಗಿ ನಿಂತು ಇವತ್ತು ಗೆಲುವನ್ನು ತಂದು ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರ ನುಡಿದಂತೆ ನಾವು ನಡೆದಿದ್ದೇವೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಯಾಕಂದರೆ ಅವ್ರ ರೀತಿ ತಮ್ಮ ಪಕ್ಷವೇ ಉಚ್ಚಾಟನೆ ಮಾಡಿ ಅವರನ್ನು ಕರ್ಕೊಂಡು ಬಂದು ಸ್ವಯಂ ಘೋಷಿತ ನಾಯಕ, ನಾನು ಅವತ್ತೇ ಹೇಳಿದೆ, ಈ ನಾಯಕ ಎಂದು ಇಲ್ಲಿ ಪಾದಾರ್ಪಣೆ ಮಾಡಿದ, ಈ ಭೂಮಿಗೆ ಬಂದ, ಅವತ್ತೇ ಹೇಳಿದೆ ನಾನು, ಚರಂತಿ ಮಠರವರು ಸೋಲು ಖಚಿತ ಅಂತ. ಹೌದೌದು, ಸ್ವಯಂ ಘೋಷಿತ ನಾಯಕರು. ಮತ್ತು ಅನೇಕ CC ಪಾಟೀಲ್ರು ಏನು ಮಾತಾಡಿದರು? ಸಮುದಾಯದ ಮೇಲೆ ವಿರುದ್ಧವಾಗಿ ಮಾತಾಡುವಂಥದ್ದು. ಇವರು ಜನಪ್ರತಿನಿಧಿಗಳು ಅನ್ನೋದು ಕಬರೂ ಗೊತ್ತಿಲ್ಲ. ಅದಕ್ಕೆ ಇವ್ರಿಗೆ 28ಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಜನ. ಯಾವ್ಯಾವ ಸಮುದಾಯದ ವಿರುದ್ಧ ಇವ್ರು ಏನೇನು ಮಾತಾಡಿದ್ದಾರೆ, ಯತ್ನಾಳ್ ಆಗಿರ್ಬೋದು, CC ಪಾಟೀಲ್ ಆಗಿರ್ಬೋದು, ಇನ್ನು ಅನೇಕ ಮುರುಗೇಶ್ ನಿರಾಣಿಯವರಾಗಿರ್ಬೋದು, ಇವ್ರು ಏನೇನು ಮಾತಾಡಿದ್ದಾರೆ ಅದಕ್ಕೆ ತಕ್ಕ ಪಾಠವನ್ನು ಜನರು ಕಲಿಸ್ತಾರೆ. ಯಾಕಂದರೆ ಜಾತ್ಯತೀತ ತಳಹಾದಿ ಮೇಲೆ ಇದ್ದಂಥ ನಮ್ಮ ದೇಶ, ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ನಡೀಬೇಕು ವಿನಃ ಒಂದು ಧರ್ಮದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ಮಾತಾಡುವಂಥದ್ದು ಎಷ್ಟು ಸರಿ ಅನ್ನೋದು ಇವತ್ತು ಈ ಬಾಗಲಕೋಟೆಯ ಒಂದು ಉಪಚುನಾವಣೆಯ ಫಲಿತಾಂಶವೇ ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.